ಮಗ ತಂದೆ ಬೈಕನ್ನ ಹೇಳ್ದೆ ಕೇಳದೆ ತಗೊಂಡು ಹೋಗಿದ್ದಕ್ಕೆ ತಂದೆಗೆ ಸಿಟ್ಟು ನೆತ್ತಿಗೇರಿ. ಈ ಸಿಟ್ಟು ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಪೆಟ್ರೋಲ್ ಸುರಿದು ಮಗನಿಗೆ ಬೆಂಕಿ ಹಚ್ಚಿದ್ದಾನೆ ತಂದೆ. ಹೇಳ್ದೆ ಕೇಳದೆ ಬೈಕ್ ಯಾಕೆ ತಗೊಂಡು ಹೋದೆ ಅಂತ ಆ ಸಿಟ್ಟಿನಿಂದ ಪೆಟ್ರೋಲ್ ಸುರಿದು ತಂದೆ ಬೆಂಕಿ ಇಟ್ಟಿದ್ದ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ನಡೆದಂತಹ ದುರ್ಘಟನೆ ಇದು. ಹೇಳ್ದೆ ಕೇಳದೆ ಬೈಕ್ ತೆಗೆದುಕೊಂಡು ಹೋಗಿದ್ದ ಮಗ 19 ವರ್ಷದ ಮಗ ಮಲ್ಲಿಕಾರ್ಜುನ್ ಆತನ ಹೆಸರು. ಇದರಿಂದ ಸಿಟ್ಟಿಗೆದ್ದಂತಹ ತಂದೆ ಮಗ ಬರ್ತಾ ಇದ್ದಂಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಟ್ಟಿದ್ದ. 45 ವರ್ಷದ ತಂದೆ ಮಗನಿಗೆ ಬೆಂಕಿ ಇಟ್ಟಿರುವಂತಹ ವ್ಯಕ್ತಿ. ಬೆಂಕಿ ಹಚ್ಚಿದಾಗ ತಂದೆ ಆನಂದ್ ದೊಡ್ಡಮನಿಗೂ ಕೂಡ ಗಾಯ ಆಗಿದೆ. ಆ ಪೆಟ್ರೋಲ್ ಅವ್ರ ಮೇಲೂ ಕೈ ಮೇಲೋ ಅಥವಾ ಬಟ್ಟೆ ಮೇಲೋ ಬಿದ್ದಿತ್ತು ಅಂತ ಕಾಣಿಸುತ್ತೆ. ಆ ಬೆಂಕಿ ಹಚ್ಚಿದ ತಕ್ಷಣ ಅವ್ರಿಗೂ ಅದು ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಅಪ್ಪ ಹಾಗೂ ಮಗ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದ. ಏನೋ ಮಾಡೋಕೆ ಏನೋ ಮಾಡ್ಕೊಂಡಿರೋದು. 40% ಸುಟ್ಟ ಗಾಯಗಳಿಂದ ಮಗ ಬಳಲ್ತಾ ಇದ್ದ. ನೋಡಿ, ಇದು ಗಾರೆ ಕೆಲಸ ಮಾಡಿಕೊಂಡು ಇದ್ದಂಥ ವ್ಯಕ್ತಿ ಸಂಸಾರ ನಡೆಸ್ತಾ ಇದ್ರಲ್ಲಿ ಮಗ ಟೈಲ್ಸ್ ಕೆಲಸ ಮಾಡ್ತಾ ಇದ್ದ. ಅಪ್ಪ ಮಕ್ಕಳು ಇಬ್ರು ಜಗಳ ಮಾಡ್ಕೊಂಡಿದ್ರು. ಜಗಳ ಮಾಡ್ಕೊಂಡು ಅಪ್ಪ ಮಗನಿಗೆ ಎದುರ್ಸೋಕ್ಕೋಸ್ಕರ ಪೆಟ್ರೋಲ್ ಎತ್ತಿ ಮಗನ ಮೇಲೆ ಉಯ್ದರು. ಪಕ್ಕದಲ್ಲಿ ಬೆಂಕಿದು ಒಲೆ ಉರಿತಿತ್ತಲ್ಲ, ಅದೊಂದು ಹನಿ ಬೆಂಕಿಗೆ ಬಿದ್ದು ಫುಲ್ ಎಲ್ಲ ಫೈರ್ ಆಗಿ ಮಗನಿಗೂ ಅಪ್ಪನಿಗೆ ಇಬ್ಬರಿಗೂ ಬೆಂಕಿ ಇದಾಗೈತೆ. ಮಗನಿಗೆ 70% ಅಷ್ಟು ಬೆಂಕಿ ಉರಿದಿದೆ. ಜಗಳ ಆಡ್ತಾ ಇದ್ದಿದ್ದು ಬಂದು ಮಗ ಅದೇ ಕೆಲ್ಸಕ್ಕೆ ಅಲ್ಲಿ ಹೋಯ್ತಾ ಇಲ್ಲ, ಹುಡುಗರ ಜೊತೆ ಸೇರ್ಕೊಂಡು ಹೋಯ್ತಾನೆ ಅಂದ್ಬಿಟ್ಟು ಅಪ್ಪ ಜಗಳ ಮಾಡ್ತಾ ಇದ್ದಿದ್ದು. ಮಗ ಬಂದು ಅದಕ್ಕೆ ಉತ್ತರ ಹೇಳ್ಕೊಂಡು ಗಾಡಿ ಮೇಲೆ ಕೂತ್ಕೊಂಡಿದ್ದ. ಅಷ್ಟೊತ್ತಿಗೆ ಅಪ್ಪ ಬಂದು ನೀನು ಜಾಸ್ತಿ ಇದು ಮಾಡ್ತೀಯ ಅಂದ್ಬಿಟ್ಟು ಪೆಟ್ರೋಲ್ ತಂದು ಉಯ್ದು ಸುಟ್ಬಿಡ್ತೀನಿ ಅಂದ್ಬಿಟ್ಟು ತಂದು ಉಯ್ದಿದ್ದಕ್ಕೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ರೆ ಹೀಗೆ ಆಗೋದು. ಇಬ್ಬರ ಪರಿಸ್ಥಿತಿ ಹೇಗಿದೆ ಈಗ ಮಾದೇಶ್? ಅರುಣ್, ಕಳೆದ ಮೇ 1ನೇ ತಾರೀಕು ಈ ಒಂದು ಘಟನೆ ನಡೆದಿದೆ. ಅವತ್ತು ಅಂದ್ರೆ ಇಬ್ರು ಅಪ್ಪ ಮಗ ಏನಿದ್ರೆ ಇಬ್ಬರ ಮಧ್ಯೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿಯಾಗಿ ಸಾಕಷ್ಟು ಜಗಳಗಳಾಗ್ತಿರುತ್ತೆ. ಅದರಲ್ಲೂ ಕೂಡ ಮಗ ಮಲ್ಲಿಕಾರ್ಜುನ್ ಇದ್ದಾನೆ. ಈತ ಇತ್ತೀಚೆಗೆ ಸರಿಯಾಗಿ ಕೆಲಸಕ್ಕೆ ಹೋಗದೆ ಇರೋದಾಗಿರ್ಬೋದು, ಮತ್ತೆ ಸಾಕಷ್ಟು ಒಂದಷ್ಟು ಬೇರೆ ಬೇರೆ ಅಂದ್ರೆ ಸ್ವಲ್ಪ ಪುಂಡರ ರೀತಿಯಲ್ಲಿರುವಂತಹ ಯುವಕರ ಜೊತೆ ಆತ ಸಂಘ ಕಟ್ಟಿದ ಅಂತೇಳಿ ತಂದೆ ಮಗನಿಗೆ ಆಗಾಗ ಬೈತಿರ್ತಾನೆ, ಜಗಳ ಮಾಡ್ತಿರ್ತಾನೆ. ಇದೇ ರೀತಿಯಾಗಿ ಆಗಾಗ ಇಬ್ರ ಮಧ್ಯೆ ಜಗಳ ಆಗ್ತಿರುತ್ತೆ. ಮೇ 1ನೇ ತಾರೀಕು ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ತಂದೆಯ ಬೈಕನ್ನ ಮಗ ಮಲ್ಲಿಕಾರ್ಜುನ್ ಏನ್ ಮಾಡ್ತಾನೆ, ಆತ ಬೈಕನ್ನ ತೆಗೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾನೆ. ಬಂದಂತ ಸಂದರ್ಭದಲ್ಲಿ ನನಗೆ ಈ ಬೈಕನ್ನ ಹೇಳ್ದೆ ಕೇಳಿದೆ ಯಾಕೆ ತೆಗೆದುಕೊಂಡು ಹೋಗಿದ್ದೆ ಅಂತೇಳಿ ತಂದೆ ಆನಂದ್ ಮಗ ಮಲ್ಲಿಕಾರ್ಜುನನ್ನ ಪ್ರಶ್ನೆ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಮಾತುಗಳಾಗುತ್ತೆ. ಅಂದ್ರೆ ತಂದೆ ಕೇಳುವಂತ ಪ್ರಶ್ನೆಗೆ ಎದುರುತ್ತರ ಕೊಡುವಂತ ಕೆಲಸವನ್ನ ಮಗ ಮಲ್ಲಿಕಾರ್ಜುನ್ ಮಾಡ್ತಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಕೂಡ ಜಗಳ ಜೋರಾಗುತ್ತೆ. ಜಗಳದ ನಡುವೆ ತಂದೆ ಸಿಟ್ಟಿಗೆದ್ದು ಪೆಟ್ರೋಲ್ ಅನ್ನ ಸುರಿದು ಆತನ ಮೇಲೆ ಸುರಿದು ಬೆಂಕಿ ಹತ್ತೋದಕ್ಕೆ ಮುಂದಾಗಿರ್ತಾನೆ. ಈ ಒಂದು ಸಂದರ್ಭದಲ್ಲಿ ಬೆಂಕಿ ಜೋರಾಗಿ ಆತನಿಗೂ ಕೂಡ ಆವರಿಸಿಕೊಂಡಿದ್ದು, ಇಬ್ಬರಿಗೂ ಕೂಡ ಗಾಯಗಳಾಗಿದೆ. ಇಲ್ಲಿ 70% ನಷ್ಟು ಮಗ ಸುಟ್ಟೋಗಿದ್ದಾನೆ, ಮತ್ತೆ ಈತನಿಗೂ ಕೂಡ 40% ನಷ್ಟು ಆಗಿದೆ. ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿ ಕೊಡಿಸಲಾಗ್ತಿದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗೆ.